ಇನ್ನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ದೊಡ್ಡ ಸಂಗ್ರಾಮಕ್ಕೆ ವೇದಿಕೆಯಾಗಿತ್ತು. ಇದೀಗ ಸುಸೂತ್ರವಾಗಿ ಪರೀಕ್ಷೆ ಮುಗಿದು ಎಲ್ಲವೂ ಸುಗಮವಾಗಿದೆ. ಆದರೆ ನೀಟ್ ಪರೀಕ್ಷೆ ವೇಳೆ ಆದ ಟ್ರಾಫಿಕ್ ವಿಚಾರವಾಗಿ ಕೈಕಮಲ ಮಧ್ಯೆ ಯುದ್ಧ ಶುರುವಾಗಿದೆ. ಅದೇನು ನೀವೇ ನೋಡಿ. ಪರೀಕ್ಷೆ ಮುಗಿದ ಬಳಿಕ ಬಿಜೆಪಿ ಕಾಂಗ್ರೆಸ್ ನೀಟ್ ಫೈಟ್. ಕೆಪಿಸಿಸಿ ಅಧ್ಯಕ್ಷ ಪದಗ್ರಹಣದಿಂದ ಟ್ರಾಫಿಕ್, ವಿದ್ಯಾರ್ಥಿಗಳ ಪರದಾಟ. ಪದಗ್ರಹಣ ಮುಂದೂಡಬಹುದಿತ್ತು ಎಂದ ಬಿಜೆಪಿ, ಕಾಂಗ್ರೆಸ್ ತಿರುಗೇಟು ಏನು? ದೇಶಾದ್ಯಂತ ನಿನ್ನೆ ನೀಟ್ ಮರುಪರೀಕ್ಷೆ ನೀಟಾಗಿ ಮುಗಿದಿದೆ. ಹಲವು ಕಡೆ ತಡವಾಗಿ ಪರೀಕ್ಷಾ ಕೇಂದ್ರಕ್ಕೆ ಆಗಮಿಸಿದವರಿಗೆ ಪ್ರವೇಶ ಸಿಕ್ಕಿಲ್ಲ ಅನ್ನೋದನ್ನು ಹೊರತುಪಡಿಸಿದ್ರೆ ಯಾವುದೇ ಅಡೆತಡೆ, ಲೋಪದೋಷವಿಲ್ಲದೆ ಪರೀಕ್ಷೆ ಸುಗಮವಾಗಿ ನಡೆದಿದೆ. ಬೆಂಗಳೂರಿನಲ್ಲೂ 68 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದು ಪರೀಕ್ಷೆ ಮುಕ್ತಾಯವಾಗಿತ್ತು. ಆದರೆ ಇದೇ ಪರೀಕ್ಷಾ ಕೇಂದ್ರಗಳಿಗೆ ಕೆಲ ವಿದ್ಯಾರ್ಥಿಗಳು ತಡವಾಗಿ ಬಂದಿದ್ರು. ಬೆಂಗಳೂರಿನ RC ಕಾಲೇಜಿನಲ್ಲಿ 2 ನಿಮಿಷ ತಡವಾಗಿ ಬಂದ ವಿದ್ಯಾರ್ಥಿನಿ ಗೋಳಾಡಿದ್ರು. ಅಷ್ಟಕ್ಕೂ ಯಾಕೆ ಲೇಟ್ ಆಯಿತು ಅಂತ ವಿದ್ಯಾರ್ಥಿಗಳ ಪೋಷಕರನ್ನ ಕೇಳಿದಾಗ ಅವರು ಕೆರಳಿ ಕೆಂಡವಾದ್ರು. ವಿಷಯ ಅಂದ್ರೆ, ನಿನ್ನೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ BK ಹರಿಪ್ರಸಾದ್ ಪದಗ್ರಹಣ ಕಾರ್ಯಕ್ರಮವಿತ್ತು. ಇದರಿಂದ ಮೇಕ್ರಿ ಸರ್ಕಲ್ ಸುತ್ತಮುತ್ತ ಫುಲ್ ಜಾಮ್ ಆಗಿತ್ತು. ಹೀಗಾಗಿ ಲೇಟ್ ಆಗಿ ಬಂದ್ವಿ ಅಂತ ಪೋಷಕರು ಹೇಳಿದ್ರು. ಪರೀಕ್ಷೆ ಇದೆ ಅಂತ ಮೊದಲೇ ಗೊತ್ತಿತ್ತು, ಬೇರೆ ದಿನ ಪದಗ್ರಹಣ ಕಾರ್ಯಕ್ರಮ ಇಟ್ಟುಕೊಳ್ಳಬಹುದಿತ್ತಲ್ವಾ ಅಂತ ಪ್ರಶ್ನಿಸಿದ್ರು. ನಮಗೆ ಹೆಬ್ಬಾಳದಿಂದನೇ ಜಾಮ್. ಹೇಳಿ ಸರ್, ಹೆಬ್ಬಾಳದಿಂದ ನಾನು 12 ಗಂಟೆಗೆ ಹೆಬ್ಬಾಳ ಹತ್ತಿರ ಸರ್. ಪ್ರೋಗ್ರಾಮ್ ಎಫೆಕ್ಟ್. ನೀಟ್ ಎಕ್ಸಾಮ್ ಇದೆ ಅನ್ನೋದು ಅವರಿಗೂ ಮುಂಚೆ ಒಂದು ಬೈಕು ಪಾಸ್ ಆಗಲ್ಲ, ಅಷ್ಟು ಜಾಮ್ ಆಗಿದೆ. ಅಲ್ಲ, ಕಾಂಗ್ರೆಸ್ನವ್ರು ಮುಂದಕ್ಕೆ ಹಾಕೊಂಬೋದಿತ್ತು ಫಂಕ್ಷನ್ನ. ಅದನ್ನೇ ಹೇಳ್ತಾರೆ. ವಿದ್ಯಾರ್ಥಿಗಳ್ದು ಓದಿಲ್ಲ ಸರ್, 1 ವರ್ಷ ಎಲ್ಲ ಓದಿರ್ತಾರೆ. ಇದು 2ನೇ ಸರಿ ಬರೀತಿದ್ದಾರೆ. ಒಂದು ಸರಿ ಪೇಪರ್ ಲೀಕ್ ಆಯಿತು ಅಂತ ಇದು ಮಾಡಿದ್ರು, ಇದು 2ನೇ ಸರಿ ಕೊಟ್ಟಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಮಾಡುತ್ತೆ, ಎಲ್ಲದಕ್ಕೂ ಅಪೋಸ್ ಮಾಡ್ತಾರೆ. ನೀಟ್ ಸರಿಗೆ ಮಾಡ್ತಾ ಇಲ್ಲ, ರಾಹುಲ್ ಗಾಂಧಿ ಹೇಳ್ತಾರೆ ಅದಾಗ್ತಾ ಇದೆ ಅಂತ. ಇವರು ಟ್ರಾಫಿಕ್ ಸಮಸ್ಯೆಯಲ್ಲಿ ಕ್ಲಿಯರ್ ಮಾಡೋಕ್ಕಾಗ್ತಾ ಇಲ್ಲ, ಸಾವಿರಾರು ಮಕ್ಳಿಗೆ ತೊಂದರೆ ಆಗ್ತಾ ಇದೆ. ಏನು ಮಾಡ್ತಾ ಇದ್ದಾರೆ ಇವರು? BK ಹರಿಪ್ರಸಾದ್ ಮಾಡ್ಬೇಕಾದ್ರೆ ಅವ್ರ ಮನೆಗಳಲ್ಲಿ ಮಾಡ್ಕೊಳ್ಬೇಕು. ಇದು ಇದ್ರದ್ದು ಜನರಿಗೆ ತೊಂದರೆ ಕೊಟ್ಟು ಇವ್ರು ಮಜಾ ತೊಳೋದ ಇವರು? ಅದೇ ಅವ್ರ ಮಕ್ಕಳಾದ್ರೆ ಬಿಡ್ತಾರ ಇವರು? ಸಾವಿರಾರು ಮಕ್ಳಿಗೆ ತೊಂದರೆ ಆಗಿದೆ. ನೀಟ್ ಅಂತ ಇವ್ರು ಗೊತ್ತಿದ್ರು ಇವರು ಫಂಕ್ಷನ್ ಮಾಡ್ತಾ ಇದ್ದಾರೆ ಅಂದರೆ ರಾಜಕೀಯವ್ರನ್ನ ಏನು ಹೇಳ್ಬೇಕು ಇಲ್ಲಿ? ಆಯ್ತು, ಇವ್ರು ಹಾಲ್ ಆಗ್ಬೇಕಂತ ಏನೋ ಇವ್ರದ್ದು ಇಂಟೆನ್ಷನ್ ಇದ್ದಂಗಿದೆ. ಅಟ್ಲೀಸ್ಟ್ ಸ್ಟೂಡೆಂಟ್ಸ್ಗೆ ಏನಾದರೂ ಒಂದು ದಾರಿ ಏನಾದರೂ ಒಂದು ಮಾಡಬೇಕು. ಈಗ ಫುಲ್ಲು ಸದಾಶಿವನಗರಿಂದ ಅಪ್ ಟು ಪ್ಯಾಲೇಸ್ ಗ್ರೌಂಡು ಒಂದು ಹೆಜ್ಜೆ ಮುಂದೆ ಇಕ್ಕೋಕ್ಕಾಗಲ್ಲ. ಅವು ಹೆಂಗೆ ಮಾಡೋದು? ಸ್ಟೂಡೆಂಟ್ಸ್ 2 ನಿಮಿಷ 3 ನಿಮಿಷ ಲೇಟಾಗಿ ಬರುತ್ತಂತ ಅವ್ರ ಟೆನ್ಷನು. ಇಲ್ಲಿ ಇವ್ರು ಬಿಡಲ್ಲ, ಏನು ಮಾಡ್ತಾರೆ? ಇದೀಗ ಇದೇ ವಿಚಾರ ಮುಂದಿಟ್ಟು ಸಂಸದ ತೇಜಸ್ವಿ ಸೂರ್ಯ ಕಾಂಗ್ರೆಸ್ ವಿರುದ್ಧ ಬೆಂಕಿ ಉಗುಳಿದ್ದಾರೆ. ಪದಗ್ರಹಣವನ್ನ 1 ದಿನ ಮುಂದೂಡಬಹುದಿತ್ತು ಅಂತ ಕಿಡಿಕಾರಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಸಚಿವ ಪ್ರಿಯಾಂಕ್ ಖರ್ಗೆ, 22 ಲಕ್ಷ ವಿದ್ಯಾರ್ಥಿಗಳಿಗೆ ನೀವೇ ಮೋಸ ಮಾಡಿದ್ರಲ್ಲ, ಕ್ಷಮೆ ಕೇಳಿ ಎಂದಿದ್ದಾರೆ. ವಿದ್ಯಾರ್ಥಿಗಳು ಲೇಟ್ ಆಗಿ ಬಂದಿದ್ದಕ್ಕೆ ಬೇರೆ ಕಾರಣ ಇದೆ ಅಂತಿರೋ ಸಚಿವರು, ದೆಹಲಿಯಲ್ಲೂ ಲೇಟ್ ಆಯಿತು, ಅದಕ್ಕೆ ಬಿಜೆಪಿ ಸರ್ಕಾರ ಕಾರಣನಾ ಅಂತ ಪ್ರಶ್ನಿಸಿದ್ದಾರೆ. ಕಾಂಗ್ರೆಸ್ನವರು ಕನಿಷ್ಠ ಮಕ್ಕಳು ಹೋಗುವಂತ ದಿವಸನಾದ್ರೂ ನಾವು ನಮ್ಮ ರಾಜಕೀಯನ ಒಂದು ದಿವಸ ಬದಿಗಿಡ್ತೀವಿ. ನಿನ್ನೆ ಅಧಿಕಾರ ತಗೊಳ್ಳದಲ್ಲೇ BK ಹರಿಪ್ರಸಾದ್ ಅವರು ಇವತ್ತು ತಗೊಂಡಿದ್ರೆ ಏನು ಭೂಮಿ ಬಾಯಿ ಬಿಡ್ತಿರ್ಲಿಲ್ಲ, ಏನೂ ಆಗ್ತಿರ್ಲಿಲ್ಲ. ಒಂದೇ ಒಂದು ದಿವಸ ಅವ್ರು ಅಕಾಮಡೇಟ್ ಮಾಡಿದಿದ್ರೆ ಮಕ್ಕಳಿಗೆ ಕೊಟ್ಟಂತ ಈ ಸ್ಟ್ರೆಸ್ ಬಹಳ ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗಿರ್ತಿತ್ತು. 22 ಲಕ್ಷ ಜನರಿಗೆ ಮೋಸ ಮಾಡಿದ್ರಲ್ಲ. ಕಳೆದ 10 ವರ್ಷದಲ್ಲಿ 90 ಪೇಪರ್ ಲೀಕ್ ಆಗಿದೆ. ಸುಮಾರು ಅಪ್ರಾಕ್ಸಿಮೇಟ್ಲಿ 90 ಪೇಪರ್ ಲೀಕ್ಸ್. ಅದ್ರ ಬಗ್ಗೆ ಕ್ಷಮೆ ಕೇಳಲಿ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವ HD ಕುಮಾರಸ್ವಾಮಿ, ಟ್ರಾಫಿಕ್ ಜಾಮ್ನಿಂದ ಪರೀಕ್ಷಾ ಕೇಂದ್ರಕ್ಕೆ ಹೋಗಲು ಕೆಲವರಿಗೆ ತಡವಾಗಿದೆ, ಇದರಿಂದ ವಿದ್ಯಾರ್ಥಿಗಳ ಜೀವನ ಹಾಳಾಗಿದೆ. ಮೋದಿ ಅವರು 45 ನಿಮಿಷ ಏರ್ಪೋರ್ಟ್ನಲ್ಲೇ ವೇಟ್ ಮಾಡಿದ್ರು. ಮೋದಿ ಅವರನ್ನ ನೋಡಿ ಕಾಂಗ್ರೆಸ್ ಕಲಿಯಲಿ ಎಂದಿದ್ದಾರೆ. ಮೋದಿ ಏರ್ಪೋರ್ಟ್ನಲ್ಲಿ ಕಾದಿದ್ದಾರೆ, ಆ ಜ್ಞಾನ ಕಾಂಗ್ರೆಸ್ನವರಿಗೆ ಇರಲಿಲ್ಲ ಅಂತ ಅಶೋಕ್ ಕಿಡಿಕಾರಿದ್ದಾರೆ. ಬೆಂಗಳೂರಿನ ಹಲವಾರು ಭಾಗದಲ್ಲಿ ವಾಹನದ ದಟ್ಟಣೆ ಆಗಲಿಕ್ಕೆ ಅವರ ಕಾರ್ಯಕ್ರಮದ ಹಿನ್ನೆಲೆ ಒಳಗೆ ಕೆಲವು ಸಮಸ್ಯೆಗಳನ್ನು ವಿದ್ಯಾರ್ಥಿಗಳನ್ನು ಎದುರಿಸಿದ್ದಾರೆ. ಪಾಪ ಅವ್ರ ಜೀವನಕ್ಕೆ ಹಾಳಾಗಿದೆ, ಜೀವನ ಎಕ್ಸಾಮ್ ಬರೀಲಿಕ್ಕಾಗಿದೆ. ಸ್ವತಃ ಪ್ರಧಾನಮಂತ್ರಿಯವರು ನೀಟ್ ಪರೀಕ್ಷೆ ಶುರುವಾಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಬೇರೆ ವೆಸ್ಟ್ ಬೆಂಗಾಲಿಂದ ಬಂದು ಇಳಿದು ಏರ್ಪೋರ್ಟಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಸುಮಾರು 2-2.5 ಗಂಟೆಗಳ ಕಾಲ ಕಾದು ವಿದ್ಯಾರ್ಥಿಗಳೆಲ್ಲರೂ ಕೂಡ ಪರೀಕ್ಷೆಗೆ ಹೋದ ಮೇಲೆ ಕನ್ಫರ್ಮ್ ಮಾಡಿಕೊಂಡು ಅವರು ವಾಪಸ್ ಮನೆಗೆ ಹೋಗ್ತಾರೆ. ಈ ಜ್ಞಾನ ಈ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಮಾಡಲಿಲ್ಲ.
ನೆನ್ನೆ ಕಾರ್ಯಕ್ರಮವನ್ನು ಒಂದು 2 ಗಂಟೆ 3 ಗಂಟೆ ಮುಂದೆ ಹಾಕ್ಕೊಂಡಿದ್ರೆ ಏನು ಗಂಟು ಹೋಗ್ತಾ ಇತ್ತು. ಇನ್ನು ಅತ್ತ ಮಂಡ್ಯದಲ್ಲಿ ಟ್ರಾಫಿಕ್ನಿಂದ ನೀಟ್ ಪರೀಕ್ಷೆಗೆ ತಡವಾಗಿದೆ ಎಂದು ಆರೋಪಿಸಿ ಬಿಜೆಪಿ ಕಾರ್ಯಕರ್ತರು ವಿದ್ಯಾರ್ಥಿಗಳ ಪರವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿದ್ರೆ ವಿಷಾದ ಎಂದ ಬಿಕೆ ಹರಿಪ್ರಸಾದ್. ನಿನ್ನೆ ಸಮಾವೇಶದಿಂದ ಟ್ರಾಫಿಕ್ ಜಾಮ್ ಆಗಿದ್ದು ನಿಜ ಎಂದಿರೋ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕಾರ್ಯಕ್ರಮದಿಂದ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿದ್ರೆ ವಿಷಾದ ವ್ಯಕ್ತಪಡಿಸುತ್ತೇನೆ ಎಂದಿದ್ದಾರೆ. ಟ್ರಾಫಿಕ್ ಜಾಮ್ ಆಗಿದ್ದಂತೂ ನಿಜ, ಅದನ್ನು ನಾನು ಒಪ್ಕೊಳ್ತೀನಿ, ಅದರಲ್ಲಿ ತಪ್ಪಿಲ್ಲ. ನಾವು ಅದಕ್ಕೋಸ್ಕರ ಭಾನುವಾರ ದಿವಸ ಇಟ್ಕೊಂಡ್ರೆ ಸಾರ್ವಜನಿಕರಿಗೆ ತೊಂದರೆ ಆಗೋದಿಲ್ಲ ಅನ್ನೋ ಉದ್ದೇಶದಿಂದನೇ ನಾವು ಭಾನುವಾರ ಇಟ್ಕೊಂಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮದಿಂದ ಅವ್ರಿಗೇನಾದರೂ ತೊಂದರೆ ಆಗಿ ಪರೀಕ್ಷೆಯಲ್ಲಿ ಅವ್ರು ಹಾಜರಾಗಲಿಲ್ಲ ಅನ್ನೋದಿದ್ದರೆ ನಾನು ಭಾಳ ಆಳವಾಗಿ ಅದನ್ನು ವಿಷಾದ ವ್ಯಕ್ತಪಡಿಸ್ತೇನೆ. ಇಷ್ಟು ದಿನ ನೀಟ್ ವಿಚಾರವನ್ನ ಅಸ್ತ್ರವಾಗಿಸಿಕೊಂಡು ಕಾಂಗ್ರೆಸ್ ನಾಯಕರು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳ್ತಿದ್ರು. ಇದೀಗ ನೀಟ್ ಮರುಪರೀಕ್ಷೆ ದಿನ ಕಾಂಗ್ರೆಸ್ನ ಕಾರ್ಯಕ್ರಮದಿಂದ ಉಂಟಾದ ಟ್ರಾಫಿಕ್ನಿಂದ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿರೋದು ಬಿಜೆಪಿಗೆ ಪ್ರತ್ಯಸ್ತ್ರವಾಗಿ ಸಿಕ್ಕಿದೆ. ಇದೇ ವಿಚಾರ ಮಾತಿನ ಜಟಾಪಟಿಗೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, TV9.